ಕಾಶ್ಮೀರ ಬಿಟ್ರೆ ಒಬ್ಬ ಎಸ್ ಸಿ ಪಾಪ ದಲಿತ ಅದು ಆದಿವಾಸಿ ಎಲ್ಲೊಬ್ರು ಇರುವ ಆದಿವಾಸಿ ಮೋಸ್ಟ್ಲಿ ಅದು ದಲಿತ ಪ್ರೆಸಿಡೆಂಟ್ ಇದ್ದಾರಲ್ಲ ಆ ಪ್ರೆಸಿಡೆಂಟ್ ಅದು ನೋಡ್ರಿ ರಬ್ಬರ್ ಸ್ಟಾಂಪ್ ಬಂದಿಲ್ಲ ಅವ್ರಿಗೆ ಅವ್ರೇನಪ್ಪ ಕ್ಯಾಬಿನೆಟ್ ಏನು ಡಿಸಿಷನ್ ಅಂತ ಒಪ್ಪಿಗೆ ಕೊಡೋದು ಅಷ್ಟೇ ಪಾಪ ಆದ್ರೂ ಕೂಡ ಆದ್ರೂ ಖುಷಿ ಕೊಡೋಣ ಕೊಟ್ಟಾರೆ ಅದರ ಪ್ರಧಾನಿ ಎಲ್ಲಿ ಆದರು ಅವರಿದಾರಲ್ಲ OBC ಅಲ್ಲ ಎಸ್ ಸಿ ಜನ ಕೇಳ್ತಾರೆ ದಲಿತರು ಬೆದ್ದಂತರು ಹೋಗ್ರಿ ಕಡೆಗೆ ಎಷ್ಟು ಜಿಲ್ಲೆ ಎಷ್ಟು ರಾಜ್ಯಗಳಿಗೆ ಈ ನಮ್ಮ ದಲಿತರಿದ್ದಾರೆ 70% ನೀವು ರಿಸರ್ವೇಷನ್ ಇಟ್ಟರೆ ಅವರಿಗೆ ಹೌದು ಆದರೆ ಎಷ್ಟು ಅಂತಾರಪ್ಪ ಏನೋ ಒಬ್ರು ಹಿಂದೆ ಮಾಯಾವತಿ ಅಂದ್ಬಿಟ್ರೆ ಉಳಿದು ಎಷ್ಟು ಸ್ಟೇಟಿಗೆ ಆದ್ರು ನಾವು ರಾಜ್ಯ ಆಗ್ಬೇಕಾಯ್ತು ಕರ್ನಾಟಕದಲ್ಲ ಆಗಲಿಲ್ಲ ಇವತ್ತಿಗೂ ಆಗಲಿಲ್ಲ ಅಂದ್ರೆ RSS ಮೆಂಟಾಲಿಟಿ ಜನ ಅದು ರಿಜಿಸ್ಟ್ರೇಷನ್ ಯಾಕೆ ಮಾಡಿಕೊಡಲಿಲ್ಲ ಅಂದ್ರೆ ಈ ರಾಜಕಾರಣಿಗಳು ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಅವರು ಇರೋರು ಕಾಂಗ್ರೆಸ್ ಅವ್ರಿಗೆ ಮಾಡ್ಬೇಕಾಯ್ತಲ್ಲ ಯಾಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಇಲ್ಲಿವರೆಗೆ ಹೌದು ಇವತ್ತು ಅವ್ರು ವಿರೋಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾವು ಭಾಳ ಒಳ್ಳೆಯವರು ಅಂತೇಳ ಹೌದು ಅದು ಇವತ್ತು ಪೂರ ಘಾಟಿ ಗುರಿ ಐತದೆ ಇವತ್ತು ನಾಶ ಆಗಿರ್ತದೆ ಕಾಂಗ್ರೆಸ್ ಈಗ ಹತ್ರ ಇದೆ ಖರ್ಗೆ ಮಹಾಶಯರಿಗೆ ಸಂತೋಷ ಕಡೆಗೆ ಸಾಯಿಮದವ್ರಿಗೆ ಹತ್ರ ಇದ್ದಾರೆ ಖುಷಿ ಕೊಡೋದು ನಾವು ಸರ್ ಇನ್ನೊಂದು ಮಾತು ಕೇಳ್ತೀನಿ RSS ವಿರುದ್ಧ ಮಾತಾಡಿ ರಾಷ್ಟ್ರೀಯ ನಾಯಕತ್ವ ಪಡೆದ್ರ ಖರ್ಗೆ ಅವರು ನೋಡ್ರಿ ನಮ್ಮ ಮೀಡಿಯಾನು ಇಷ್ಟು ಬೆರಿಕದ ಇಂಟೆಲಿಜೆಂಟ್ ಅದ ನಮ್ಮ ಮೀಡಿಯಾ ಯಾರ ಕೈಗದ ನಾವು ಬಿಡಿಸಿ ಹೇಳ್ಬೇಕಾಗಿಲ್ಲ ಇವತ್ತು ಗೋಧಿ ಮೀಡಿಯಾ ಕೈಯಲ್ಲಿದೆ ನಮ್ಮ ಹತ್ರ ಒಂದು ಎಲ್ಲಿ ಅಲ್ಲಿ ಇಲ್ಲಿ ಒಂದು ಹಾಕಿ ಮಾತಾಡ್ತಿರ್ಬೋದು ಅಷ್ಟನ್ನ ಉಳಿದ ರಾಷ್ಟ್ರೀಯ ಮಟ್ಟದ ಮೀಡಿಯಾ ಎಷ್ಟು ಮೀಡಿಯಾಗಳಲ್ಲಿ ಇವ್ರು ನ್ಯೂಸ್ ಬಂದು ಅನ್ಸುತ್ತೆ ನಾವು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ನಮ್ಮ ಕನ್ನಡದ ಒಂದಿಷ್ಟು ಮಾಡ್ತಾ ಇದ್ದಾರೆ ಕನ್ನಡ ಅಧಿಕಾರಕ್ಕೆ ಅದರ ಮಾಡ್ತಾ ಇರ್ಬೋದು ಇಲ್ಲ ಸರ್ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸ್ವಲ್ಪ ಕಡಿಮೆ ಯಾವ ಪ್ರಮಾಣ ಚರ್ಚೆ ಆಗಬೇಕಾಯ್ತು ಅದು ಆಗಿಲ್ಲ ಒಬ್ಬ ಸಣ್ಣ ನಾಯಕ BJPಯಲ್ಲಿ ಅಂತ ಒಬ್ಬ ಸಣ್ಣ ನಾಯಕ ಮಾತಾಡೋದು ದೊಡ್ಡ ವಿಶ್ವ ಆಗ್ತದೆ ಅದರಲ್ಲೂ ಮೋದಿ ಅವ್ರು ಮಾತಾಡಿದ ಪ್ರತಿಯೊಂದು ಮಾತನ್ನು ಚರ್ಚೆ ವಿಷಯ ಆಗ್ತಿರ್ತದೆ ಇವತ್ತು ಖರ್ಗೆ ಅವರು ಮೂಲಭೂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮಾಡಲೇಬೇಕಾದಂಥದ್ದು ಅವ್ರಿಗೆ ಪ್ರಚಾರ ಅಂತಲ್ಲ ನೋವುಗಳವೆಲ್ಲ ಪ್ರಚಾರ ಮಾಡಿ ದೊಡ್ಡ ಹೋಗೋದಿಲ್ಲ ಸಣ್ಣ ಹೋಗೋದಿಲ್ಲ ಅದ್ರ ಜೊತೆ ಇರ್ತದೆ ಈಗ ಆರಾಮ ನಮ್ಮ ಮೋದಿಯವರಿಗೆ ಹೌದು ಪ್ರಚಾರದಿಂದ ಭಾಳ ಎದ್ದು ನಾಯಕರಾಗಿಬಿಟ್ರು ಒಪ್ಪು ಮಾತನ್ನ ಅದು ದಿನ ಕಳೆದಂಗೆ ಇವತ್ತು ವಿಚಾರಗಳು ಎಷ್ಟೋ ವಿರೋಧ ವಿಚಾರಗಳು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾವೆ ಹೌದಪ್ಪ ಈ ವ್ಯಕ್ತಿ ನೋಡ್ರಿ ಇಲ್ಲೇ ಮೊನ್ನೆ ಬಂದಂಥ 244 40 ಬಂದು ನಿಂತವ್ರದ್ದು ಹೌದು ಯಾಕೆ ಕಡಿಮೆ ಆಯಿತು ಅವ್ರ ಮೀಡಿಯಾ ಎಲ್ಲ ಇದ್ಕೊಂಡು ಈವನ್ ಇಲೆಕ್ಷನ್ ಕಮಿಷನ್ ಅವ್ರ ಪ್ರಾಣ ವಾದ ಮಾಡ್ತಾರೆ ಇವತ್ತು ಅವ್ರು ವಾದ ಮಾಡ್ತಾರೆ ಅದು ಸುಳ್ಳದ ಅಂತ ಹೇಳಿಕೆ ಆಗೋದಿಲ್ಲ ಸುಮ್ಮನೆ ಏನೋ ಆರೋಪ ಮಾಡ್ತಾರಂತಲ್ಲ ಈಗ ಹೊರಗೂ ಬರ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದಾರೆ ಎವಿಡೆನ್ಸ್ ಕೊಡ್ತಾ ಇದ್ದಾರೆ ಸರ್ ಇವಾಗ ಪ್ರಿಯಾಂಕ ಖರ್ಗೆ ವಿರುದ್ಧ ಸಂಘದ ನಡೆ ಏನಾಗಬಹುದು ಇಲ್ಲ ನಡೆ ಅಂತಂದ್ರೆ ಖರ್ಗೆ ಅವ್ರ ವಿರುದ್ಧವಾಗಿ ಕೆಲವು ವಾಸ್ತವ ಸತ್ಯಗಳಿದ್ದಾವೆ ಆದಷ್ಟು ಮೀಡಿಯಾದಲ್ಲಿ ಪ್ರಚಾರ ಅದನ್ನು ನೋಡ್ಕೋಬೋದು ಮತ್ತೇನೋ ಮಾಡ್ಬೋದು ಆದರೆ ಅದಕ್ಕಿಂತ ಮಸ್ಟ್ ಆ್ಯಂಡ್ ಬೆಸ್ಟ್ ಅಂತ ಅನ್ನೋದಕ್ಕೆ ಅವರು ಖರ್ಗೆ ಅವ್ರನ್ನ ಹಣಿಬೇಕಾಗಿತ್ತಂದ್ರೆ ಅವ್ರು ಪೂರ್ಣ ಪ್ರಮಾಣದಲ್ಲಿ ಇವತ್ತು RSS ಎಲ್ಲರಿಗೂ ಫ್ರೀ ಶಿಕ್ಷಣ ಸಿಗುವಂಥದ್ದು ವ್ಯವಸ್ಥೆ ಮಾಡಿ ಕೊಟ್ಟು ಬಿಡಬೇಕು ಅನ್ನೋದು ನಾನು ತರ್ಕ ಯಾಕಂದ್ರೆ ಹೋರಾಟ ಹೇಗಿರ್ಬೇಕು ಪಾಸಿಟಿವ್ ಇರಬೇಕು ಅವ್ರನ್ನ ದೂರ ಸರಿಸೋದಂತಲ್ಲ ನಮ್ಮ ಇಲ್ಲಿವರೆಗೆ ಯಾವುದೇ ಸರ್ಕಾರಗಳು ಈವನ್ ನಮ್ಮ ಮೋದಿ ಅವ್ರು ಹಿಡ್ಕೊಂಡು ಇಡೀ ದೇಶಕ್ಕೆ ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಕೊಡುವಂಥ ಕೆಲಸ ಮಾಡಿಲ್ಲ ಯಾಕೆ RSS ಹೋರಾಟ ಮಾಡಬಾರ್ದು ಎಲ್ಲರೂ ಶಿಕ್ಷಣ ಕೊಡಿಸೋಂಥ ಹೋರಾಟ ಮಾಡ್ರೆ ಸರ್ ಪ್ರಿಯಾಂಕ ಭಾಷೆ ಹೋಗ್ಬಿಡ್ತಾರೆ ಅಂದ್ರೆ ನಾ ಹೇಳೋ ಉದ್ದೇಶ ಇದು ಸುಮ್ಮನೆ ಅವ್ರು ಮಾಡಿ ಅವ್ರು ಕಟ್ ಮಾಡೋಕ್ಕಲ್ಲ ಧ್ವನಿ ಕಟ್ ಮಾಡೋದಲ್ಲ ಧ್ವನಿನ ಕಟ್ ಆಗೋದೂ ಇಲ್ಲ ಯಾಕಂದ್ರೆ ಇವತ್ತು ಜಾಗೃತ ಇದೆ ಜನ ದಲಿತರಲ್ಲಿ ಸಾಕಷ್ಟು ಎಚ್ಚರ ಆಗ್ಯಾರ